ನೀವೇನಾದರೂ ಜಸ್ಟ್ 12th ಪಾಸ್ ಆಗಿದ್ದೀರಾ, ಫ್ರೆಷರ್ಸ್ಗಳ, ಅದರಲ್ಲೂ ಯಾವುದೇ ರೀತಿ ಎಕ್ಸ್ಟ್ರಾ ಸ್ಕಿಲ್ಸ್ಗಳಿಲ್ಲ, ಸಿಂಪಲ್ಲಾಗಿ ಟೈಪಿಂಗ್ ಅಥವಾ ಡೇಟಾ ಎಂಟ್ರಿ ಮಾಡುವಂಥ ಕೆಲಸ ಆದರೆ ಮಾಡ್ಬೋದು ಅಂದ್ಕೊಳ್ತಾ ಇದ್ದೀರಾ, ಅದು ಕೂಡ ಅವರ್ಲಿ ಪೇಮೆಂಟ್ನ ಕೂಡ ಮಾಡ್ತಾಯಿದ್ದಾರೆ. ಹಾಗಿದ್ದರೆ ಈ ವಿಡಿಯೋ ನಿಮಗೋಸ್ಕರ ಆಗಿರುತ್ತೆ. ಹೆಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೇ ಹೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಬಂದು ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಇದೆ. ಇಲ್ಲಿ ನೀವು ಪಾರ್ಟ್ ಟೈಮ್, ಫುಲ್ ಟೈಮ್, ಫ್ರೀಲ್ಯಾನ್ಸಿಂಗ್ ಯಾವ ರೀತಿ ಬೇಕಾದ್ರೂ ಮಾಡ್ಬೋದು. ಅದನ್ನು ಕಂಪ್ನಿಯವರು ಸ್ಪೆಸಿಫೈ ಮಾಡಿ ಇಲ್ಲಿ ನಿಮಗೆ ಹೇಳಿದ್ದಾರೆ. ಜೊತೆಗೆ ಇಲ್ಲಿ ನಿಮಗೆ ಅವರ್ಲಿ ಪೇಮೆಂಟ್ಸ್ನ ಮಾಡ್ತಾ ಇದ್ದಾರೆ. ಸೊ ಅದರಿಂದ ನೀವು ಎಷ್ಟು ಜಾಸ್ತಿ ಕೆಲಸ ಮಾಡ್ತೀರಾ ಅಷ್ಟು ಜಾಸ್ತಿ ಅರ್ನಿಂಗ್ಸ್ನ ಇಲ್ಲಿ ಮಾಡ್ಬೋದು. ಇಲ್ಲಿ ನೀವೇನಾದರೂ ಸ್ಟೂಡೆಂಟ್ಸ್ ಆಗಿದ್ದರೆ, ಹೌಸ್ ವೈಫ್ಸ್ ಆಗಿದ್ದರೆ, ಮದರ್ಸ್ ಆಗಿದ್ದರೆ, ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದೀನಿ ಅಂದರೂ ಕೂಡ ಬೆಸ್ಟ್ ಅಪಾರ್ಚುನಿಟಿ ಆಗಿರುತ್ತೆ. ಮಿಸ್ ಮಾಡದೆ ಇಲ್ಲಿ ಅಪ್ಲೈನ ಮಾಡ್ಕೊಳ್ಳಿ. ಹಾಗೆ ನೀವು ಇಲ್ಲಿ ಫ್ರೆಷರ್ ಆದರೂ ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅಪ್ಲೈನ ಮಾಡ್ಬೋದು. ಇಲ್ಲಿ ಎಜುಕೇಷನ್ಸ್ನ ಮೆನ್ಷನ್ನೇ ಮಾಡಿಲ್ಲ. ಸೊ ನೀವೇನಾದ್ರು 10th ಅಥವಾ 12th ಪಾಸ್ ಆಗಿದ್ದರೂ ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇಲ್ಲ. ಬಟ್ ನೀವು ಇಂಡಿಯನ್ಸ್ ಆಗಿರಬೇಕಾಗಿರುತ್ತೆ. ಇಂಡಿಯಾದಲ್ಲಿ ಅಟ್ಲೀಸ್ಟ್ 5 ಇಯರ್ಸ್ ಆದರೂ ಇರಬೇಕಾಗಿರುತ್ತೆ. ವಾರದಲ್ಲಿ 10 to 20 hours ವರ್ಕ್ ಮಾಡೋಕ್ಕಾಗಬೇಕಂತ ಇದ್ದಾರೆ. ಸೊ ಇನ್ನೆಲ್ಲ ಏನೆಲ್ಲ ಕ್ರೈಟೀರಿಯಾಸ್ ಇದೆ ಅಂತ ನಾನು ಡೀಟೇಲಾಗಿ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ನ ಮಾಡ್ತೀನಿ. ಎಕ್ಸಾಕ್ಟಾಗಿ ನಿಮ್ಮ ಕೆಲಸ ಏನಿರುತ್ತೆ ಅಂದರೆ ಜಸ್ಟ್ ಮ್ಯಾಪಿಂಗ್ ರಿಲೇಟೆಡ್ ಇರುತ್ತೆ. ಸೊ ಮ್ಯಾಪಿಂಗ್ ಸರ್ಚ್ ಮಾಡಿದಾಗ ಹೇಗೆ ಬರುತ್ತೆ ಏನು ಅನ್ನೋದನ್ನ ಚೆಕ್ ಮಾಡುವಂಥದ್ದು ನಿಮ್ಮ ಕೆಲಸ ಇರುತ್ತೆ ಅಷ್ಟೇ. ತುಂಬಾ ಈಸಿ. ಒಂದು ಮೊಬೈಲ್ ಫೋನ್ ಇದ್ದರೂ ಕೂಡ ನೀವು ಇಲ್ಲಿ ಕೆಲಸನ ಮಾಡ್ಬೋದು ಈಸಿಯಾಗಿ. ಸೊ ಹೇಗೆ ಏನು ಅನ್ನೋದನ್ನೆಲ್ಲ ಡೀಟೇಲಾಗಿ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ. ಇಲ್ಲಿ ಅಪ್ಲೈ ಮಾಡೋದು ಹೇಗೆ, ಎಲ್ಲಿ ಅಪ್ಲೈ ಮಾಡಬೇಕು, ಎಕ್ಸಾಕ್ಟಾಗಿ ನಿಮ್ಮ ರೋಲ್ ಏನು, ಏನೆಲ್ಲ ಕೆಲಸಗಳನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಸೊ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಇನ್ನು ಅಪ್ಲೈ ಮಾಡುವಂಥ ಲಿಂಕ್ನು ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಡೈರೆಕ್ಟಾಗಿ ಅಪ್ಲೈನ ಮಾಡ್ಬೋದು. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಬನ್ನಿ. ಸೊ ಇದು ಬಂದು ಕಂಪ್ನಿಯವರ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ನೀವಿಲ್ಲಿ ನೋಡ್ಬೋದು, ಪೆರೋಪೆಟೆಕ್ಸ್ ಅನ್ನೋ ಕಂಪ್ನಿಯವರು ಇಲ್ಲಿ ಹೈಯರಿಂಗ್ನ ಮಾಡ್ತಾ ಇದ್ದಾರೆ. ಡೇಟಾ ಅನಾಲಿಟಿಕ್ಸ್ ಅನ್ನೋ ರೋಲ್ಗೆ ಇಲ್ಲಿ ಅವರು ಹೈಯರಿಂಗ್ನ ಮಾಡ್ತಾ ಇರುವಂಥದ್ದು. ಇನ್ನು ಮುಂದೆ ರೋಲ್ ಏನಿರುತ್ತೆ, ನೀವು ಎಕ್ಸಾಕ್ಟಾಗಿ ಏನು ಕೆಲಸ ಮಾಡಬೇಕು ಅಂತ ಅವರು ಡೀಟೇಲಾಗಿ ಹೇಳಿದ್ದಾರೆ. ನಾನು ಕೂಡ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಕಂಪ್ಲೀಟಾಗಿ ಹೇಳ್ತೀನಿ. ಇನ್ನೊಂದು ಪ್ಲಸ್ ಪಾಯಿಂಟ್ ಇಲ್ಲಿ ಏನಾಗಿರುತ್ತೆ ಅಂದರೆ, ಇಲ್ಲಿ ನಿಮಗೆ ಇಂಟರ್ವ್ಯೂಗೆ ವೆಯ್ಟ್ ಮಾಡಬೇಕು, ಲೈಕ್ ಇಮೇಲ್ಸ್ಗಳು ಬರಬೇಕು ಅನ್ನೋ ಟೆನ್ಷನ್ ಇರೋದಿಲ್ಲ. ಇಲ್ಲಿ ನೀವೊಂದು ಅಸೈನ್ಮೆಂಟ್ ಟೆಸ್ಟ್ನ ತೊಗೊಳ್ಬೇಕಾಗಿರುತ್ತೆ. ಅದು ಕೂಡ ಕೆಲಸದ ರಿಲೇಟೆಡ್ ಸಿಂಪಲ್ ಕ್ವೆಶನ್ಸ್ಗಳಾಗಿರುತ್ತೆ. ಅದಕ್ಕೆ ನಿಮಗೆ ಆನ್ಸರ್ ಗೊತ್ತಿಲ್ಲ ಅಂದರೆ ಈಸಿಯಾಗಿ ನೀವು ChatGPT ಕೂಡ ಯೂಸ್ ಮಾಡಿಕೊಂಡು ನೀವಿಲ್ಲಿ ಆನ್ಸರ್ನ ಮಾಡ್ಬೋದಾಗಿರುತ್ತೆ. ನಿಮಗೆ ಬೇಕಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ ಅದರ ರಿಲೇಟೆಡ್ ಆನ್ಸರ್ಸ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕೋದಕ್ಕೆ ಅಥವಾ ಸಪ್ರೇಟ್ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ವಿಡಿಯೋದಲ್ಲೂ ಕೂಡ ಕೆಲವೊಂದಷ್ಟು ಆನ್ಸರ್ಸ್ಗಳನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಅದಾದಮೇಲೆ ಡೈರೆಕ್ಟಾಗಿ ನಿಮಗೆ HR ಕಡೆಯಿಂದ ಕಾಲ್ ಬರುತ್ತೆ. ಸೊ ಅದಕ್ಕೆ ಹೇಗೆ ಅಪ್ಲೈ ಮಾಡಬೇಕು, ಎಲ್ಲಿ ಅಪ್ಲೈ ಮಾಡಬೇಕು, ಏನೆಲ್ಲ ಕ್ವೆಶನ್ಸ್ ಅನ್ನೋದನ್ನ ನಾನು ಡೀಟೇಲಾಗಿ ಹೇಳ್ತೀನಿ. ಸ್ಕಿಪ್ ಮಾಡಿಕೊಂಡ್ರೆ ನಿಮಗೆ ಕಂಪ್ಲೀಟ್ ಫಾರ್ಮ್ ಫಿಲ್ ಆಗೋದಿಲ್ಲ. ಸೊ ಅದರಿಂದ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಹಾಗೆ ಇಲ್ಲಿ ರಿಮೋಟ್ ವರ್ಕ್ ಅಂತ ಕೂಡ ಮೆನ್ಷನ್ನ ಮಾಡಿದ್ದಾರೆ. ಸೊ ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಇಂಡಿಯನ್ಸ್ ಮಾತ್ರ ಅಂತ ಕೂಡ ಮೆನ್ಷನ್ನ ಮಾಡಿದ್ದಾರೆ. ಹಾಗೆ ನೀವು ಇಲ್ಲಿ ನೋಡಿದ್ರೆ $4.5 ಅವರ್ಲಿ ನಾವು ಪೇನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ $4.5ನ ನೀವು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡ್ಬೋದು. ಅರೌಂಡ್ 600 to 500 ಸಮಥಿಂಗ್ ಬರುತ್ತೆ. ಅದನ್ನು ಪರ್ ಆರ್ ಅವ್ರು ನಿಮಗೆ ಇಲ್ಲಿ ಕೊಡ್ತಾರೆ. ಬಟ್ ನೀವು ಇಲ್ಲಿ ಮಂತ್ಲಿ ಒನ್ಸೇ ಪೇಮೆಂಟ್ಸ್ನ ತೊಗೊಳಕ್ಕಾಗೋದು. ಇಲ್ಲಿ ಅವರ್ ವೈಸ್ ಅಂದರೆ ಅವರು ಪ್ರಾಜೆಕ್ಟ್ ಅಥವಾ ಅವ್ರದ್ದು ಏನು ವರ್ಕ್ ಇರುತ್ತೆ ಅದು ಎಷ್ಟು ಅವರ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನು ಕಂಪ್ಲೀಟ್ ಮಾಡೋಕ್ಕೆ ನೀವು ಎಷ್ಟು ಅವರ್ ತೊಗೊಳ್ತೀರಾ ಅನ್ನೋದು ಇನ್ಕ್ಲೂಡ್ ಆಗೋದಿಲ್ಲ. ಸೊ ಇದು ಅವರ್ಲಿ ವೈಸ್ ಪೇನ ಕೊಡ್ತಾರೆ ಅನ್ನೋ ಮೀನಿಂಗ್ ಆಗಿರುತ್ತೆ. ಇನ್ನು ಮಂತ್ಲಿ ಒನ್ಸ್ ಅವ್ರು ನಿಮಗೆ ಪೇಮೆಂಟ್ನ ಮಾಡ್ತಾರೆ. ಡೈರೆಕ್ಟಾಗಿ ಅವ್ರು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಅವರು ಹಾಕ್ತಾರೆ. ಅದ್ರ ಡೀಟೇಲ್ಸ್ ಎಲ್ಲ ನೀವಿಲ್ಲಿ ಕರೆಕ್ಟಾಗಿ ಫಿಲ್ ಮಾಡಬೇಕಾಗಿರುತ್ತೆ. ಸೊ ಅದರಿಂದ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನೀವಿಲ್ಲಿ ನೋಡ್ಬೋದು, ಡೇಟಾ ಅನಾಲಿಟಿಕ್ಸ್ ಇಂಡಿಯನ್ ರೋಲ್ಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದೀವಿ ಅಂತ ಕೊಟ್ಟಿದ್ದಾರೆ. ನೀವಿಲ್ಲಿ ನೋಡಿದ್ರೆ ಫಾರ್ ಥೌಸಂಡ್ಸ್ ಆಫ್ ಇಯರ್ಸ್ ಮ್ಯಾಪ್ ಹ್ಯಾವ್ ಪ್ರೊವೈಡೆಡ್ ಹ್ಯೂಮನ್ಸ್ ವಿತ್ ಅ ನಾಲೆಡ್ಜ್ ದೇ ನೀಡ್ ಟು ಮೇಕ್ ಡಿಸಿಷನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮ್ಯಾಪ್ಸ್ಗಳು ಹ್ಯೂಮನ್ಸ್ಗಳಿಗೆ ಏನಾದ್ರು ಡಿಸಿಷನ್ಸ್ ಮಾಡಬೇಕು, ಎಲ್ಲಿಗಾದ್ರು ಟ್ರಾವೆಲ್ ಮಾಡಬೇಕು ಅಂದಾಗ ತುಂಬಾ ಹೆಲ್ಪ್ ಮಾಡಿದೆ ಅನ್ನೋದನ್ನ ಮೆನ್ಷನ್ನ ಮಾಡಿದ್ದಾರೆ. ಸೊ ನಾನಿಲ್ಲಿ ಡೈರೆಕ್ಟಾಗಿ ಅವರ ವರ್ಕ್ ಏನು ಅನ್ನೋದ್ರ ಬಗ್ಗೆ ಅವ್ರು ಇಲ್ಲಿ ಕೊಟ್ಟಿದ್ದಾರೆ.
ಅದನ್ನು ಏನು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಿದೆ ಅದನ್ನು ಮಾತ್ರ ನಾನು ನಿಮಗೆ ಇಲ್ಲಿ ಹೇಳ್ತಾ ಹೋಗ್ತೀನಿ. ನೀವಿಲ್ಲಿ ನೋಡ್ಬೋದು, ಆ್ಯಸ್ ಪಾರ್ಟ್ ಆಫ್ ದ ರೂಲ್ ಯು ವಿಲ್ ವೆರಿಫೈ ದ ಬಿಸ್ನೆಸ್ ನೇಮ್ಸ್ ಆ್ಯಂಡ್ ಆಪರ್ಚುನಿಟಿ ಆರ್ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇಂಡಿಯಾದಲ್ಲಿರೋರಿಗೆ ಅವರ ಬಿಸ್ನೆಸ್ಗಳನ್ನ, ಹಾಗೆ ಅವರ ಓಪನಿಂಗ್ ಕ್ಲೋಸಿಂಗ್ ಟೈಮಿಂಗ್ಸ್ಗಳನ್ನ, ಡೇಟ್ಸ್ಗಳನ್ನ ಮ್ಯಾಪ್ಗಳಲ್ಲಿ ಅಥವಾ ಗೂಗಲಲ್ಲಿ ಅವರು ಸೇವ್ ಮಾಡಿರ್ತಾರೆ ಅಥವಾ ಆ್ಯಡ್ ಮಾಡಿರ್ತಾರೆ. ಅದು ಕರೆಕ್ಟಾಗಿದೆಯಾ, ಅವ್ರು ಆ್ಯಡ್ ಮಾಡಿರೋದೇ ಗೂಗಲ್ ಮ್ಯಾಪಲ್ಲೂ ತೋರಿಸ್ತಾ ಇದೆಯಾ ಇಲ್ವಾ, ಅಥವಾ ಅವರು ಲೊಕೇಶನ್ಸ್ನ ಹ್ಯಾಡ್ ಮಾಡಿರ್ತಾರೆ ಅಲ್ವಾ, ಅದು ಕರೆಕ್ಟಾಗಿ ಶೋ ಆಗ್ತಾ ಇದೆಯಾ ಅಂತ ಚೆಕ್ ಮಾಡೋದು ನಿಮ್ಮ ಕೆಲಸ ಆಗಿರುತ್ತೆ ಅಷ್ಟೇ. ಇಲ್ಲಿ ಯಾವುದೇ ರೀತಿ ನೀವು ಕಾಲಿಂಗ್ ಮಾಡೋ ಹಾಗಿಲ್ಲ, ಸೇಲ್ಸ್ ಟಾರ್ಗೆಟ್ಸ್ ಚಾಟ್ ಏನೂ ಕೂಡ ಇರೋದಿಲ್ಲ. ಜಸ್ಟ್ ಅವ್ರು ಕೊಟ್ಟಿರೋಂಥ ಡೀಟೇಲ್ಸ್ ಮ್ಯಾಪಲ್ಲಿ ಕರೆಕ್ಟಾಗಿ ತೋರಿಸ್ತಾ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದು ನಿಮ್ಮ ಕೆಲಸ ಆಗಿರುತ್ತೆ ಅಂತ ಹೇಳ್ತಾ ಇರ್ತಾರೆ. ಯು ವಿಲ್ ಬಿ ಚೆಕಿಂಗ್ ದಟ್ ಡೀಟೇಲ್ಸ್ ಫ್ರಮ್ ಸ್ಟಾರ್ಟಿಂಗ್ ಪಾಯಿಂಟ್ ಆ್ಯಂಡ್ ದ ಎಂಡಿಂಗ್ ಡಿಸ್ಟೆನ್ಸ್ ಇಟ್ಸ್ ಲಿಸ್ಟೆಡ್ ಅಂತ ಕೊಟ್ಟಿದ್ದಾರೆ. ಸೊ ನಾನು ನಿಮಗೆ ಹೇಳಿದಾಗೆ ಲೊಕೇಶನ್ಸ್ ಸ್ಟಾರ್ಟಿಂಗ್ ಪಾಯಿಂಟಿಂದ ಎಂಡಿಂಗ್ ಕರೆಕ್ಟಾಗಿ ತೋರಿಸ್ತಾ ಇದೆಯಾ ಅನ್ನೋದನ್ನ ನೀವು ಚೆಕ್ ಮಾಡಬೇಕಾಗಿರುತ್ತೆ. ಹಂಗಂತ ನೀವು ಟ್ರಾವೆಲ್ ಮಾಡಬೇಕು ಅನ್ನೋ ನೆಸೆಸಿಟಿ ಇಲ್ಲ, ಮನೆಯಿಂದನೇ ನೀವು ಮಾಡುವಂಥದ್ದಾಗಿರುತ್ತೆ. ವಿತ್ ದಿಸ್ ಜಾಬ್ ಯು ವಿಲ್ ಪ್ಲ್ಯಾನ್ ಯುವರ್ ಡೇಸ್ ಅರೌಂಡ್ ದ ಹೈಯೆಸ್ಟ್ ಫ್ಲೆಕ್ಸಿಬಲ್ ವರ್ಕಿಂಗ್ ಶೆಡ್ಯೂಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಯಾವಾಗ ಬೇಕು, ನಿಮಗೆ ಯಾವಾಗ ಆಗುತ್ತೆ ಆವಾಗ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ನಿಮ್ಮ ವರ್ಕಿಂಗ್ ಡೇಸ್ಗಳನ್ನ ನೋಡಿಕೊಂಡು ಯಾವುದೇ ರೀತಿ ಫಿಕ್ಸ್ಡ್ ಶೆಡ್ಯೂಲ್ಸ್ಗಳು ಇರೋದಿಲ್ಲ ಅಂತ ಅವರಿಲ್ಲಿ ಮೆನ್ಷನ್ ಮಾಡಿದ್ದಾರೆ. ವರ್ಕ್ ವೀಕ್ಲಿ ಆರ್ ಲೇಟ್ ಈವ್ನಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ವೀಕ್ಲಿ ಒನ್ಸ್ ನಾವಿಲ್ಲಿ ವರ್ಕ್ ಮಾಡ್ತೀವಿ ಅಂದರೂ ಕೂಡ ಇಲ್ಲಿ ನೀವು ವರ್ಕ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ನೀವೇನಾದ್ರು ಆಲ್ರೆಡಿ ವರ್ಕಿಂಗ್ ವುಮೆನ್ಸ್ ಆಗಿದ್ದು ಸ್ಯಾಟರ್ಡೆ ಸಂಡೇ ಫ್ರೀ ಆಗಿರ್ತೀವಿ, ಆವಾಗ ವರ್ಕ್ ಮಾಡ್ತೀವಿ ಅಂದರೂ ಕೂಡ ನೀವು ಇಲ್ಲಿ ವರ್ಕ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಲೇಟ್ ನೈಟ್ ನಾನು ವರ್ಕ್ ಮಾಡ್ತೀನಿ, ಮಾರ್ನಿಂಗ್ ಆಗೋದಿಲ್ಲ, ನಾನು ಲೇಟ್ ನೈಟ್ ಮಾಡ್ತೀನಿ ಅಂದರೂ ಕೂಡ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ, ಅಥವಾ ಈವ್ನಿಂಗ್ ಮಾಡ್ತೀನಿ ಅಂದರೂ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಆಲ್ ಫ್ರಮ್ ದ ಕಂಫರ್ಟ್ ಆಫ್ ಯುವರ್ ಓನ್ ಆಫೀಸ್ ಅಂತ ಕೊಟ್ಟಿದ್ದಾರೆ. ಆಫೀಸ್ ಅಂದರೆ ಮನೆ ಅಂತಾನೆ ಅಂತ ಹೇಳ್ತಾ ಇರೋವಂಥದ್ದು. ದ ಫ್ಲೆಕ್ಸಿಬಲ್ ಆಫ್ ಯೋರ್ ರೋಲ್ ಮಿನಿಟ್ಸ್ ಆ್ಯಂಡ್ ಇಂಪಾರ್ಟ್ ಯೋರ್ ಡೈಲಿ ರೂಟೀನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಕೊಡುವಂಥ ಟೈಮಿಂಗ್ಸ್ ಅಥವಾ ಫ್ಲೆಕ್ಸಿಬಲ್ ಟೈಮು ನಿಮ್ಮ ಪರ್ಸ್ನಲ್ ಲೈಫ್ ಆಗಿರ್ಬೋದು ಅಥವಾ ನಿಮ್ಮ ಪರ್ಸ್ನಲ್ ಕೆಲಸಗಳಿಗೆ ಎಫೆಕ್ಟ್ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ವೆದರ್ ಯು ಆರ್ ಅ ಸ್ಟೂಡೆಂಟ್ ಲುಕಿಂಗ್ ಟು ಅರ್ನ್ ಆಸ್ ಯು ಲರ್ನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವೇನಾದ್ರು ಸ್ಟೂಡೆಂಟ್ಸ್ ಆಗಿದ್ರು ಇಲ್ಲಿ ಅಪ್ಲೈನ ಮಾಡ್ಬೋದು, ಅಥವಾ ನ್ಯೂ ಚೇಂಜಸ್ಗೆ ಅಥವಾ ನ್ಯೂ ವರ್ಕ್ಗೆ ಸರ್ಚ್ ಮಾಡ್ತಾ ಇದ್ದೀವಿ, ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದೀವಿ, ಪಾರ್ಟ್ ಟೈಮಲ್ಲಿ ಬೇಕು, ಅಥವಾ ವರ್ಕ್ ಫ್ರಮ್ ಹೋಮ್ ಹೌಸ್ ವೈಫ್ಸ್ಗಳು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ದ ಐಡಲ್ ಕ್ಯಾಂಡಿಡೇಟ್ಸ್ ಅಂದರೆ ನೀವಿಲ್ಲಿ ವರ್ಕ್ ಮಾಡೋದಕ್ಕೆ ನಿಮಗೆ ಎಲ್ಲ ಏನಿರಬೇಕು ಅಂತ ನೋಡಿದ್ರೆ ಫ್ಲೂಯೆಂಟ್ ಇನ್ ಇಂಗ್ಲೀಷ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಇಂಗ್ಲೀಷಲ್ಲಿ ಓದೋಕ್ಕೆ ಬರೆಯೋದಕ್ಕೆ ಫ್ಲೂಯೆಂಟಾಗಿ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಎಕ್ಸಲೆಂಟ್ ಸರ್ಚಿಂಗ್ ಸ್ಕಿಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಗೂಗಲ್ ಮ್ಯಾಪಲ್ಲಿ ನಾವು ಹೇಗೆ ಒಂದು ಪ್ಲೇಸ್ನ ಸರ್ಚ್ ಮಾಡ್ತೀವಿ ಅದೇ ರೀತಿ ನಿಮಗೆ ಸರ್ಚ್ ಮಾಡೋಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಎಕ್ಸಲೆಂಟ್ ಲೊಕೇಶನ್ ನಾಲೆಜ್ ಆಫ್ ಇಂಡಿಯಾ ವಿತ್ ಅ ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಜನರಲ್ ನಾಲೆಜ್ ಆಫ್ ಅ ಗ್ಲೋಬಲ್ ಆ್ಯಂಡ್ ಕಲ್ಚರ್ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಲೊಕೇಶನ್ಸ್ಗಳ ಬಗ್ಗೆ ಐಡಿಯಾ ಇರಬೇಕು, ಹೇಗೆ ಸರ್ಚ್ ಮಾಡಬೇಕು, ಡಿಸ್ಟೆನ್ಸ್ ಎಲ್ಲಿ ಶೋ ಆಗುತ್ತೆ, ಇದ್ರ ಬಗ್ಗೆ ಎಲ್ಲ ನಿಮಗೆ ನಾಲೆಜ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಅನಲೈಸ್ ಮೈಂಡ್ ಸೆಟ್ ಅಂತ ಕೊಟ್ಟಿದ್ದಾರೆ. ಸೊ ಅನಲೈಸ್ ಮಾಡುವಂಥದ್ದು, ಯೋಚನೆ ಮಾಡುವಂಥದ್ದು, ಅಥವಾ ಅದು ಸರಿ ಇರುತ್ತಾ ತಪ್ಪಿರುತ್ತಾ ಹೇಗೆ ಮಾಡ್ಬೋದು ಅನ್ನೋ ಅನಲೈಸಿಂಗ್ ಮೈಂಡ್ ಸೆಟ್ ಇರಬೇಕು ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಜಾಬ್ ರಿಕ್ವೈರ್ಮೆಂಟ್ಸ್ ಏನೇನಿದೆ ಅಂದರೆ, ಸೊ ನೀವಿಲ್ಲಿ ಈ ಜಾಬ್ ನಿಮಗೆ ಸಿಗಬೇಕಂದ್ರೆ ಏನೆಲ್ಲ ರಿಕ್ವೈರ್ಮೆಂಟ್ಸ್ ಇದೆ ಅಂದರೆ, ಮಸ್ಟ್ ಬಿ ಲಿವಿಂಗ್ ಇನ್ ಇಂಡಿಯಾ ಫಾರ್ ಮಿನಿಮಮ್ 5 ಇಯರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಾನು ಸ್ಟಾರ್ಟಿಂಗ್ ಇಂಟ್ರೊಡಕ್ಷನಲ್ಲೇ ಕೊಟ್ಟಿದ್ದೆ, ಇಲ್ಲಿ ನೀವು ಅಟ್ಲೀಸ್ಟ್ 5 ಇಯರ್ಸ್ ಇಂಡಿಯಾದಲ್ಲಿ ಇರಬೇಕಾಗಿರುತ್ತೆ. ಸೊ ಆವಾಗಲೇ ನಿಮಗೆ ಕೆಲಸ ಸಿಗುವಂಥದ್ದು. ಇನ್ನು ಮಸ್ಟ್ ಪಾಸ್ ಅ ಆನ್ಲೈನ್ ಓಪನ್ ಬುಕ್ ಎಕ್ಸಾಮ್ ವಿತ್ ಅ ವೆರಿಫೈಡ್ ಯುವರ್ ಫುಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಅ ಕೋರ್ಸಸ್ ಅಂತ ಕೊಟ್ಟಿದ್ದಾರೆ. ಸೊ ಇದೇ ಮೇನ್ ಪಾಯಿಂಟ್ ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳಿದ್ದು. ಇಲ್ಲಿ ಓಪನ್ ಬುಕ್ ಎಕ್ಸಾಮ್ ಒಂದು ಕೊಡ್ತಾರೆ, ಅಂದರೆ ಅಸೈನ್ಮೆಂಟ್ನ ಕೊಡ್ತಾರೆ, ಅದನ್ನು ನೀವು ಪಾಸ್ ಆಗಬೇಕಾಗಿರುತ್ತೆ. ಪಾಸ್ ಆದರೆ ಮಾತ್ರ ಇಲ್ಲಿ ನಿಮಗೆ ನೆಕ್ಸ್ಟ್ HR ಕಾಲ್ ಬರುವಂಥದ್ದು ಅಂತ ಹೇಳ್ತಾ ಇದ್ದಾರೆ. ಇದು ಯಾವುದ್ರ ಬಗ್ಗೆ ಇರುತ್ತೆ ಅಂದರೆ, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಹೇಗಿದೆ, ಮೈಂಡ್ಸೆಟ್ ಹೇಗಿದೆ, ಅಥವಾ ಲೈಕ್ ಕನೆಕ್ಷನ್ಸ್ ಬಗ್ಗೆ ನಿಮ್ಗೆ ಏನು ಗೊತ್ತು ಅದ್ರ ಬಗ್ಗೆ ಇಲ್ಲಿ ನಿಮಗೆ ಲೈಕ್ ಏನು ಹೇಳ್ತಾರೆ ಕ್ವೆಶನ್ಸ್ಗಳಿರುತ್ತೆ ಅಥವಾ ಅಸೈನ್ಮೆಂಟ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಮಸ್ಟ್ ಬಿ ವಿಲ್ಲಿಂಗ್ ಟು ವರ್ಕ್ ಅ ಮಿನಿಮಮ್ 10 hours to 20 hours ಪರ್ ವೀಕ್ ಡಿಪೆಂಡಿಂಗ್ ಆನ್ ಅ ಟಾಸ್ಕ್ ಅವೈಲಬಲ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಡೇಯಲ್ಲಿ ಕೇಳ್ತಾ ಇಲ್ಲ, ಅವರು ವೀಕ್ಲಿ ಕೇಳ್ತಾ ಇದ್ದಾರೆ. ಸೊ ಅಟ್ಲೀಸ್ಟ್ 10 hours ಆದರೂ ನೀವು ವೀಕಲ್ಲಿ ವರ್ಕ್ ಮಾಡೋಕ್ಕೆ ಆಗ್ಬೇಕಂತ ಹೇಳ್ತಾ ಇದ್ದಾರೆ. ಸೊ ದಿನ ನೀವು 1 hour ಕೊಡ್ತೀವಿ, 1.5 ಕೊಡ್ತೀವಿ, ಅಥವಾ ಒಂದೊಂದು ದಿನ 2 hours ಕೊಡ್ತೀವಿ ಅಂದರೂ ಕೂಡ ನೀವು ಈಸಿಯಾಗಿ ಇಲ್ಲಿ ಕೆಲಸನ ಮಾಡ್ಬಿಡ್ಬೋದಾಗಿರುತ್ತೆ. ಇನ್ನು ಗುಡ್ ವರ್ಕಿಂಗ್ ನಾಲೆಜ್ ಆನ್ ಸರ್ಚಿಂಗ್ ಮ್ಯಾಪ್ ಅಪ್ಲಿಕೇಶನ್ಸ್ ಆ್ಯಂಡ್ ಫಿಲ್ಮಿಂಗ್ ವಿತ್ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಇಲ್ಲಿ ಸರ್ಚ್ ಮಾಡೋದ್ರ ಬಗ್ಗೆ, ಗೂಗಲ್ ಮ್ಯಾಪಲ್ಲಿ ಸರ್ಚ್ ಮಾಡೋದಾಗಿರ್ಬೋದು, ಅಥವಾ ಗೂಗಲಲ್ಲಿ ಸರ್ಚ್ ಮಾಡೋದಾಗಿರ್ಬೋದು, ಮ್ಯಾಪ್ ಆ್ಯಪ್ಸ್ಗಳ
ಆಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ಗಳಲ್ಲಿ ನಿಮಗೆ ಐಡಿಯಾಸ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಸ್ಟ್ರಾಂಗ್ ಎಬಿಲಿಟಿ ಟು ಲರ್ನ್, ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಅಪ್ಲೈ ಮಲ್ಟಿ ಸೈಟ್ಸ್ ಆ್ಯಂಡ್ ಡಿಫ್ರೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಹೊಸದನ್ನು ಕಲಿಯೋದಕ್ಕೆ ಮತ್ತು ಅರ್ಥ ಮಾಡ್ಕೊಳೋದಕ್ಕೆ ಇಂಟ್ರೆಸ್ಟ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಆಲ್ ವರ್ಕ್ ಮಸ್ಟ್ ಬಿ ಅ ಇಂಡಿಪೆಂಡೆಂಟ್ ನೇಟಿವ್ ಅಂತ ಕೊಟ್ಟಿದ್ದಾರೆ. ಸೊ ವರ್ಕರ್ಸ್ ಯಾರಿಲ್ಲಿ ಅಪ್ಲೈನ ಮಾಡ್ತಿದ್ರೆ ಇಂಡಿಪೆಂಡೆಂಟ್ ಆಗಿರಬೇಕು, ಇಂಡಿಯಾದಲ್ಲಿರೋರಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಎಕ್ಸ್ಪೀರಿಯನ್ಸ್ ವಿತ್ ಪಿನ್ ಕೋಡ್ ಆಫ್ ದ ಇಂಡಿಯನ್ ಪೋಸ್ಟ್ ವೆಬ್ಸೈಟ್ ಆ್ಯಂಡ್ ಸ್ಟಾರ್ಟ್ ವ್ಯೂ ಅಪ್ಲಿಕೇಶನ್ಸ್ ಇಫ್ ರಿಕ್ವೈರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮ ಪಿನ್ ಕೋಡ್ ಹಾಕಿ ನೀವು ಇಲ್ಲಿ ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಟೆಕ್ನಿಕಲ್ ರಿಕ್ವೈರ್ಮೆಂಟ್ಸ್ ಟು ಪರ್ಫಾರ್ಮ್ ಟು ವರ್ಕ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮ ಹತ್ರ ಏನು ಟೆಕ್ನಿಕಲ್ ರಿಕ್ವೈರ್ಮೆಂಟ್ಸ್ ಇರಬೇಕು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಕ್ಸೆಸ್ ಟು ಅ ಲ್ಯಾಪ್ಟಾಪ್ ಆರ್ ಕಂಪ್ಯೂಟರ್ ವಿಚ್ ಯೂಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅವರು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನ ರೆಫರ್ ಮಾಡ್ತಾ ಇದ್ದಾರೆ, ಬಟ್ ನೀವು ಇದನ್ನು ಮೊಬೈಲಲ್ಲೂ ಕೂಡ ಮಾಡ್ಬೋದು. ಅವ್ರು ಏನಕ್ಕೆ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನ ಹೇಳಿದ್ದಾರೆ ಅಂದರೆ ಈಸಿ ಆಗುತ್ತೆ ಕೆಲಸ ಮಾಡೋದಕ್ಕೆ ಅನ್ನೋದು ಕಾರಣಕ್ಕಿಂತ ಹೇಳಿದ್ದಾರೆ. ನೀವು ಇದನ್ನು ಮೊಬೈಲಲ್ಲೂ ಕೂಡ ಮಾಡ್ಬೋದಾಗಿರುತ್ತೆ. ಆ ಲಾಗಿನ್ ಅಕೌಂಟ್ ಯೂನಿಕ್ ಟು ಯು ಅಂತ ಕೊಟ್ಟಿದ್ದಾರೆ. ಸೊ ಒಂದು ಮ್ಯಾಪಲ್ಲಿ ಲಾಗಿನ್ ಆಗಿರೋ ಅಕೌಂಟ್ ನಿಮ್ಮದು ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಇಲ್ಲಿ ಸಿಸ್ಟಮ್ಸ್ ಆ್ಯಂಡ್ ಆ್ಯಂಟಿವೈರಸ್ ಸೊಲ್ಯೂಷನ್ಸ್ ದಟ್ ಕೀಪ್ ಅಪ್ ಟು ಅಪ್ಡೇಟ್ ವಿಚ್ ರಿಕ್ವೈರ್ಸ್. ಓಕೆ, ಇಲ್ಲಿ ಸ್ಪ್ಯಾಮ್ ಯಾವುದು ಆಗದೆ ಇರೋ ಹಾಗೆ ಅಥವಾ ಕುಕೀಸ್ಗಳು ಅಟ್ಯಾಕ್ ಆಗದೆ ಇರೋ ಹಾಗೆ ಇಲ್ಲಿ ನಿಮ್ಮದು ಇರಬೇಕಾಗಿರುತ್ತೆ. ಏನು ಬ್ರೌಸರ್ಸ್ ನೆಗೆಟಿವ್ ಆಗಿರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಒನ್ಲಿ 1 ಮೆಂಬರ್ ಪರ್ ಹೌಸ್ ಮೇ ಅಪ್ಲೈ ಅಂತ ಕೊಟ್ಟಿದ್ದಾರೆ. ಸೊ ಒಂದು ಮನೆಯಿಂದ ಒಬ್ಬರೇ ಅಪ್ಲೈ ಮಾಡೋಕ್ಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ನಿಮ್ಮ ತಮ್ಮನೂ ಅಪ್ಲೈ ಮಾಡ್ತಾರೆ ಅಥವಾ ಮದರ್ ಆ ರೀತಿ ನಾವು ಮಾಡಿಕೊಂಡು ಡಬಲ್ ವರ್ಕ್ ಮಾಡ್ತೀವಿ ಅಂದರೆ ಆಗೋದಿಲ್ಲ. ಒಂದು ಮನೆಯಿಂದ ಒಬ್ಬರು ಅಪ್ಲೈ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಆಲ್ ಪ್ರಾಡಕ್ಟ್ ಶುಡ್ ಬಿ ಪರ್ಫೆಕ್ಟ್ ಅಟ್ ಯೋರ್ ಓನ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಲ್ಯಾಪ್ಟಾಪ್ ಆಗಿರ್ಬೋದು ಅಥವಾ ಏನು ಹೇಳ್ತಾರೆ ಅದು ನಿಮ್ಮ ಖರ್ಚಿಂದನೇ ತೊಗೊಳ್ಬೇಕಾಗಿರುತ್ತೆ, ನಾವೇನು ಪ್ರೊವೈಡ್ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಬೆನಿಫಿಟ್ಸ್ ಏನು ಸಿಗುತ್ತೆ ನಿಮಗೆ ಇಲ್ಲಿ ಕೆಲಸನ ಮಾಡೋದ್ರಿಂದ ಅಂತ ನೋಡಿದ್ರೆ ವರ್ಕ್ ಅಪ್ ಟು 20 hours per week ಅಂತ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ 20 hours per ವೀಕ್ ಮಾಡಿದ್ರು ಸಾಕಾಗಿರುತ್ತೆ, ಅಟ್ಲೀಸ್ಟ್ 10 hours ಆದರೂ ಮಾಡಿದ್ರೆ ಸಾಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಅರ್ನ್ ಅ ಕಂಫರ್ಟ್ ರೇಟ್ ಆಫ್ ಪೇ ಅಂತ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಎಷ್ಟು ಅರ್ನಿಂಗ್ಸ್ನ ಮಾಡ್ತೀರಾ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಎಷ್ಟು ಚೆನ್ನಾಗಿ ಕೆಲಸನ ಮಾಡ್ತೀರಾ ಅಷ್ಟು ಜಾಸ್ತಿ ಅರ್ನಿಂಗ್ಸ್ನ ಮಾಡ್ಬೋದಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಡೆವಲಪ್ ಯುವರ್ ರಿಸರ್ಚ್ ಸ್ಕಿಲ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ರಿಸರ್ಚ್ ಸ್ಕಿಲ್ಗಳನ್ನ ಅಥವಾ ಕೆಲವೊಂದಷ್ಟು ಸ್ಕಿಲ್ಸ್ಗಳನ್ನ ನೀವಿಲ್ಲಿ ಅಡಾಪ್ಟ್ ಮಾಡ್ಕೊತೀರಾ, ಕಲಿತೀರಾ ಅಂತ ಹೇಳ್ತಾ ಇದ್ದಾರೆ. ಅವಾಯ್ಡ್ ಅ ಲಾಂಗ್ ಕನೆಕ್ಷನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಲಾಂಗ್ ಟರ್ಮಲ್ಲಿ ಕೂತ್ಕೊಂಡು ನೀವು ಇಲ್ಲಿ ಮಾಡಬೇಕು ಅಥವಾ 9 to 5 ಜಾಬ್ ಮಾಡಬೇಕು ಅನ್ನೋದೆಲ್ಲ ಕಂಫರ್ಟಬಲ್ ಆಗಿ ನಿಮಗೆ ಯಾವಾಗ ಆಗುತ್ತೆ ಆಗ ಫ್ಲೆಕ್ಸಿಬಲ್ ಆಗಿ ನೀವಿಲ್ಲಿ ಕೆಲಸನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ವರ್ಕ್ ಫ್ರಮ್ ದ ಕಂಫರ್ಟ್ ಆಫ್ ಯೋರ್ ಹೋಮ್ ಆಫೀಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಆಫೀಸಿಗೆ ಬರೋ ನೆಸೆಸಿಟಿ ಇರೋದಿಲ್ಲ, ಮನೆಯಿಂದನೇ ಆರಾಮಾಗಿ ನೀವು ಕೆಲಸನ ಮಾಡ್ಬೋದು ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಇನ್ನು ಎಂಜಾಯ್ ದ ಫ್ಲೆಕ್ಸಿಬಲ್ ಆರ್ ಸೀಟ್ ಯೋರ್ ಓನ್ ವರ್ಕಿಂಗ್ ಅವರ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸೇಮ್ ಕೊಟ್ಟಿದ್ದಾರೆ, ಫ್ಲೆಕ್ಸಿಬಲ್ ಇರುತ್ತೆ, ಮನೆಯಿಂದ ವರ್ಕಿಂಗ್ ಅವರ್ಸ್ನ ನೀವೇ ಫಿಕ್ಸ್ ಮಾಡಿ ವರ್ಕ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇಟ್ ಈಸ್ ಅ ಫ್ರೀಲ್ಯಾನ್ಸಿಂಗ್ ಇಂಡಿಪೆಂಡೆಂಟ್ ಕಂಟೆಂಟ್ ಪೋಸ್ಟ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇದು ಬಂದು ಫ್ರೀಲ್ಯಾನ್ಸಿಂಗ್ ರೀತಿಯಾದಂಥ ಕೆಲಸ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇದಿಷ್ಟು ಕೆಲಸದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಆಗಿದೆ. ಇನ್ನು ಹೇಗೆ ಅಪ್ಲೈನ ಮಾಡಬೇಕು ಅಂತ ನೋಡೋದಾದ್ರೆ ಇಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಲಾಗಿನ್ ಆಗೋದಕ್ಕೆ ಕೇಳುತ್ತೆ. ಸೊ ನೀವು ಇಲ್ಲಿ ಲಾಗಿನ್ ಅಂತ ಕ್ಲಿಕ್ನ ಮಾಡಿದ್ರೆ ನಿಮ್ಗೆ ಅದು ಇನ್ನೊಂದು ಇಂಟರ್ಫೇಸ್ ಬರುತ್ತೆ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ನೀವು ನಿಮ್ಮ ಇಮೇಲ್ ಐ ಡಿ ಮತ್ತು ಒಂದು ಸ್ಟ್ರಾಂಗ್ ಪಾಸ್ವರ್ಡ್ನ ಸೆಟ್ ಮಾಡ್ಕೊಬೇಕಾಗಿರುತ್ತೆ. ನೀವೇನಾದರೂ ಆಲ್ರೆಡಿ ಲಾಗಿನ್ ಆಗಿದ್ದರೆ ಇದನ್ನು ಯೂಸ್ ಮಾಡ್ಬೋದು, ಇಲ್ಲಾಂದರೆ ಇಲ್ಲಿ ಸೈನ್ ಅಪ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೊಂದು ಇನ್ನೊಂದು ಇಂಟರ್ಫೇಸೇ ಬರುತ್ತೆ. ಜಸ್ಟ್ ಅ ಮಿನಿಟ್, ಇಲ್ಲಿ ಸ್ವಲ್ಪ ಲೋಡ್ ಆಗಬೇಕು. ಸೊ ಪೇಷನ್ಸ್ ಇಟ್ಕೊಂಡು ನೀವು ಇಲ್ಲಿ ಕೆಲಸನ ಮಾಡಬೇಕಾಗಿರುತ್ತೆ ಅಥವಾ ಅಪ್ಲೈನ ಮಾಡಬೇಕಾಗಿರುತ್ತೆ. ನೀವಿಲ್ಲಿ ನೋಡಿದ್ರೆ ಇಲ್ಲಿ ನೀವು ಸೈನ್ ಅಪ್ ಆಗೋದಕ್ಕೆ ಮೊದಲನೇದಾಗಿ ನಿಮ್ಮ ಇಮೇಲ್ನ ಹಾಕಿ ನೆಕ್ಸ್ಟ್ ಅಂತ ಕೊಡಬೇಕಾಗಿರುತ್ತೆ. ನಾನು ಇಲ್ಲಿ ಲಾಗಿನ್ ಆಗಿ ನಿಮಗೆ ತೋರಿಸ್ಕೊಡ್ತೀನಿ. ಸೊ ನೀವಿಲ್ಲಿ ಇನ್ನೊಂದು ಸ್ಟೆಪ್ನ ಫಾಲೋ ಮಾಡಬೇಕಾಗಿರುತ್ತೆ. ಬ್ಯಾಕ್ ಬಂದು ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಿದ್ಮೇಲೆ ಲಾಗಿನ್ ಬದಲು ಇಲ್ಲಿ ಅಪ್ಲೈ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಬೇಕು. ಆವಾಗ ಯಾರು ಫಸ್ಟ್ ಟೈಮ್ ಲಾಗಿನ್ ಆಗ್ತಾ ಇರ್ತೀರಾ ಅವ್ರಿಗೆ ಇಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಶೋ ಆಗುತ್ತೆ. ನೀವಿಲ್ಲಿ ನೋಡಿದ್ರೆ ನಿಮ್ಮ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಹಾಗೆ ಯಾವ ಇಮೇಲ್ಗೆ ನಿಮಗೆ ಪ್ರಾಜೆಕ್ಟ್ಸ್ ಬರಬೇಕು ಅಥವಾ ನಿಮ್ಮ ಪ್ರೊಫೆಷ್ನಲ್ ಇಮೇಲ್ನ ಇಲ್ಲಿ ನೀವು ಕೊಡಬೇಕಾಗಿರುತ್ತೆ. ಅದ್ರ ಜೊತೆಗೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್, ನಿಮ್ಮ ಕಂಟ್ರಿ, ಹಾಗೆ ನಿಮ್ಮ ಸ್ಟ್ರೀಮ್ ಯಾವುದಿದೆ ಆ ಸ್ಟ್ರೀಮ್ನ ನೀವು ಕೊಡಬೇಕು. ಐ ಆಮ್ ಸೋ ಸಾರಿ, ಜಸ್ಟ್ ಅ ಮಿನಿಟ್. ಸ್ಟ್ರೀಮ್ನ ಕೊಟ್ಟಾದ್ಮೇಲೆ ಇಲ್ಲಿ ನೀವು ನಿಮ್ಮ ನಂಬರ್ನ ಕೊಡಬೇಕು. ಆಲ್ಟರ್ನೇಟ್ ಯಾವುದಕ್ಕೆ ವಾಟ್ಸಪ್ ಇದೆ ಅಥವಾ ಯಾವುದಕ್ಕೆ ನಿಮಗೆ ಇನ್ಕಮಿಂಗ್ ಔಟ್ಗೋಯಿಂಗ್ ಕಾಲ್ ಇದೆ ಆ ನಂಬರ್ನ ಕೊಡಬೇಕಾಗಿರುತ್ತೆ. ಅದಾದಮೇಲೆ ನಿಮ್ಮ ಸಿಟಿ, ಸ್ಟೇಟ್,
ಪಿನ್ ಕೋಡ್ ಹಾಗೆ ಒಂದು ಸ್ಟ್ರಾಂಗ್ ಪಾಸ್ವರ್ಡ್ನ ನೀವು ಇಲ್ಲಿ ಸೆಟ್ ಮಾಡ್ಕೊಬೇಕು. ಇನ್ನೊಂದ್ಸಲ ರಿಪೀಟ್ ಪಾಸ್ವರ್ಡ್ ಕೊಟ್ಟು ಇಲ್ಲಿ ನೀವು ಅಗ್ರಿ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಇಲ್ಲಿ ಸೈನ್ ಅಪ್ ಅಂತ ಕೊಡಬೇಕಾಗಿರುತ್ತೆ. ನಾನು ಮೇಲ್ಗಡೆ ಕೇಳಿರೋ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟು ನಿಮ್ಗೊಂದ್ಸಲ ತೋರಿಸ್ಕೊಡ್ತೇನೆ. ಸೊ ಅಲ್ಲಿ ನೀವು ಲಾಗಿನ್ ಆದಮೇಲೆ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ನೀವಿಲ್ಲಿ ನೋಡ್ಬೋದು, ವೆಲ್ಕಮ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಯುವರ್ ಇಂಟ್ರೆಸ್ಟ್ ಇನ್ ದಿಸ್ ರೋಲ್ ಅಂತ ಕೊಟ್ಟಿದ್ದಾರೆ. ಅದಾದಮೇಲೆ ಇಲ್ಲಿ ನೀವು ಈ ಟೆಸ್ಟ್ನ ಲೈಕ್ ಅಟೆಂಡ್ ಮಾಡಬೇಕಾದ್ರೆ ಇಂಡಿಯಾದಲ್ಲೇ ಇರಬೇಕಾಗಿರುತ್ತೆ. ವಿ ಪಿ ಎನ್ನ ಯೂಸ್ ಮಾಡುವಂಥದ್ದು ಅಥವಾ ಏನಾದ್ರು ಫ್ರಾಡ್ ಮಾಡೋದಕ್ಕೆ ಸ್ಕ್ಯಾಮ್ ಮಾಡೋದಕ್ಕೆ ಟ್ರೈ ಮಾಡೋಕ್ಕೆ ಹೋಗಬಾರ್ದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೀವು ಅದನ್ನು ಓದ್ಕೊಂಡಾದ್ಮೇಲೆ ಐ ಆಮ್ ನಾಟ್ ಯೂಸಿಂಗ್ ವಿ ಪಿ ಎನ್ ಪ್ರೋಸೆಸ್ ಅನ್ನೋದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಇನ್ನೊಂದು ಇಂಟರ್ಫೇಸ್ ಬರುತ್ತೆ. ನಾನು ನಿಮಗೆ ಲೈವಲ್ಲೇ ಇಲ್ಲಿ ತೋರಿಸ್ತಾ ಇದ್ದೀನಿ, ನೀವು ಇಲ್ಲಿ ನೋಡ್ಬೋದು. ಇಲ್ಲಿಂದ ನಿಮ್ಮ ಅಸೈನ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೀವು ಮೊದಲನೇದಾಗಿ ಎಲ್ಲದಕ್ಕೂ ಕೂಡ ಅಗ್ರಿ ಮಾಡಬೇಕಾಗಿರುತ್ತೆ. ಅವ್ರದ್ದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ. ಸೊ ನೀವು ಇಲ್ಲಿ ಜಸ್ಟ್ ಅಗ್ರಿ ಅಂತ ಕೊಡಬೇಕಾಗಿರುತ್ತೆ. ಯಾವ ಡೇಟಲ್ಲಿ ನೀವು ಲಾಗಿನ್ ಆಗ್ತಾ ಇದ್ದೀರಾ ಅಥವಾ ಯಾವ ಡೇಟಲ್ಲಿ ಅಪ್ಲೈನ ಮಾಡ್ತಾ ಇದ್ದೀರಾ ಅದನ್ನೆಲ್ಲ ಇಲ್ಲಿ ಅದು ವೆರಿಫೈ ಮಾಡ್ಕೊಳುತ್ತೆ. ಅದಾದಮೇಲೆ ಇಲ್ಲಿ ನೀವು 5 ಇಯರ್ಸಿಂದ ಇಂಡಿಯಾದಲ್ಲಿ ಇದ್ದೀರಾ ಅಲ್ವಾ ಅಂತ ಕೇಳ್ತೆ ಎಸ್ ಅಂತ ಕೊಡ್ಬೋದು. ಅದಾದಮೇಲೆ ಪ್ಲೀಸ್ ಸೆಲೆಕ್ಟ್ ಯುವರ್ ಹೈಯರ್ ಲೆವೆಲ್ ಆಫ್ ಎಜುಕೇಷನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಏನು ಹೈಯರ್ ಲೆವೆಲ್ ಆಫ್ ಎಜುಕೇಷನ್ನ ಮಾಡಿದ್ದೀರಾ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು. ಅದಾದಮೇಲೆ ಐ ಅಗ್ರಿ ಅಂತ ಕೊಡಿ. ಅದಾದಮೇಲೆ ಇಲ್ಲಿ ನೀವು ಅಪ್ಲೈ ಓಕೆ ನಾನು ಆಫ್ ದ ಅಬಾವ್ ಅಂತ ಕೊಡಿ. ಅದಾದಮೇಲೆ ನಿಮಗೆ ನೀವು ಕೊಟ್ಟಿರೋಂಥ ನಂಬರ್ಗೆ ವಾಟ್ಸಪ್ ಅಥವಾ ಎಸ್ ಎಮ್ ಎಸ್ ಬರ್ಬೋದಲ್ವಾ ಅಂತ ಕೇಳ್ತದೆ. ಸೊ ಎಸ್ ಅಂತ ಕೊಡಿ. ಆಲ್ಮೋಸ್ಟ್ ಅವರು ಅದರಿಂದನೇ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಅದಾದಮೇಲೆ ಇಲ್ಲಿ ಎಲ್ಲದಕ್ಕೂ ಎಸ್ ಅಂತ ಕೊಡಿ. ಅದಾದಮೇಲೆ ಕನ್ಫರ್ಮ್ ಅಂತ ನೀವು ಇಲ್ಲಿ ಕೊಡ್ಬೋದು. ಇಲ್ಲಿಂದ ನಿಮ್ಮ ಅಪ್ಲಿಕೇಶನ್ ಪ್ರೋಸೆಸ್ ಇಲ್ಲಿವರೆಗೂ ಅವರು ಕೇಳಿರುವಂಥ ಕ್ವಾಲಿಟೀಸ್ ನಿಮ್ಮಲ್ಲಿ ಇದೆಯಾ ಇಲ್ವಾ ಅಂತ ಅದು ಚೆಕ್ ಮಾಡಿದೆ. ಇಲ್ಲಿ ನಿಮ್ಗೆ ಇನ್ನೊಂದು ಮೇನ್ ಪಾಯಿಂಟ್ ಏನಂದರೆ ಬರೀ ಇಂಗ್ಲೀಷಲ್ಲ, ನೀವು ಕನ್ನಡ ಭಾಷೆಯಲ್ಲೂ ಕೂಡ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಸೊ ಅದನ್ನು ನಾನು ಇಲ್ಲಿ ಸೆಲೆಕ್ಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ, ನೀವು ಚೆಕ್ ಮಾಡ್ಕೊಬೋದು. ಕನ್ನಡ ಭಾಷೆಯಲ್ಲೂ ಕೂಡ ಇದೆ. ಸೊ ನೀವು ಕನ್ನಡ ಅಂತ ಸೆಲೆಕ್ಟ್ ಮಾಡಿಕೊಂಡು ಅಥವಾ ನಿಮ್ಮ ಮದರ್ ಟಂಗ್ ಯಾವುದಿದೆ ಅಥವಾ ಯಾವ ಲ್ಯಾಂಗ್ವೇಜ್ ಬೇಕೋ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಬೋದಾಗಿರುತ್ತೆ. ಮೆನ್ಷನ್ ಆಗಿಲ್ಲ ಅಂದರೆ ನನ್ ಆಫ್ ದ ಅಬೌವ್ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಇಲ್ಲಿ ಕನ್ನಡ ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಇಂಟರ್ಫೇಸ್ ಬರ್ತಾ ಹೋಗುತ್ತೆ. ಇಲ್ಲಿ ನಿಮ್ಮ ಕ್ವೆಶನ್ಸ್ಗಳನ್ನ ಕೇಳ್ತಾ ಹೋಗ್ತಾರೆ. ಇಲ್ಲಿ ನೀವು ಅವ್ರು ಕೇಳಿರುವಂಥ ಕ್ವೆಶನ್ಸ್ಗಳಿಗೆ ಆನ್ಸರ್ ಮಾಡಬೇಕಾಗಿರುತ್ತೆ. ಕರೆಕ್ಟ್ ಆನ್ಸರೇ ಮಾಡಬೇಕು, ಯಾಕಂದರೆ ಈ ಟೆಸ್ಟ್ ಮೇಲೆ ನಿಮ್ಮ ಏನು ಕೆಲಸ ಕೊಡಬೇಕಾ ಬೇಡವಾ ಅನ್ನೋದು ಸೆಲೆಕ್ಟ್ ಆಗಿರುತ್ತೆ. ಸೊ ಇದಕ್ಕೆ ಇದು ಆನ್ಸರ್ ಆಗಿರುತ್ತೆ. ನಾನು ನೋಡಿದ ತಕ್ಷಣ ಯಾವುದು ಗೊತ್ತಾಗುತ್ತೆ, ನಾನು ಅದನ್ನೆಲ್ಲ ಆನ್ಸರ್ ಮಾಡ್ತಾ ಇದ್ದೀನಿ. ಸೊ ಸೇಮ್ ಆನ್ಸರ್ಸ್ ನೀವು ಕೂಡ ಹಾಕ್ಬೋದು, ಇಲ್ಲ ಅಂದರೂ ಕೂಡ ನೀವು ಗೂಗಲಲ್ಲಿ ಸರ್ಚ್ ಮಾಡ್ಬೋದು. ಸೊ ಹೇಗೆ ಸರ್ಚ್ ಮಾಡೋದು ಅನ್ನೋದು ಕೂಡ ನಾನು ನಿಮಗೆ ಇಲ್ಲಿ ಹೇಳ್ಕೊಡ್ತೀನಿ. ಸೊ ನೀವಿಲ್ಲಿ ಮೊದಲನೇದಾಗಿ ಈ ಕ್ವೆಶನ್ನ ಇಲ್ಲಿಂದ ಕಾಪಿ ಮಾಡಿಕೊಂಡು ಜಸ್ಟ್ ಚಾಟ್ ಜಿ ಪಿ ಟಿಗೆ ಹೋಗಿ ಇಲ್ಲಿ ಪೇಸ್ಟ್ನ ಮಾಡಿಬಿಟ್ಟು ಸರ್ಚ್ ಮಾಡಿದ್ರೆ ನಿಮಗೆ ಆನ್ಸರ್ ಶೋ ಆಗುತ್ತೆ. ಓಕೆನಾ, ನೀವಿಲ್ಲಿ ನೋಡ್ಬೋದು ಈ ಆನ್ಸರ್ ಶೋ ಆಗ್ತಾ ಇದೆ. ಜಸ್ಟ್ ಅದನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ ಅಷ್ಟೇ. ಇದೇ ರೀತಿ ನೀವು ಮಾಡ್ಬೋದು. ಇಲ್ಲಿ ಯಾವುದೇ ರೀತಿ ಟೈಮ್ ಲಿಮಿಟ್ಸ್ ನಿಮಗೆ ಇಲ್ಲ, ಎಷ್ಟು ಟೈಮ್ ಬೇಕಾದ್ರೂ ನೀವು ತೊಗೊಳ್ಬೋದು. ಇದ್ರ ಆನ್ಸರ್ಸ್ ಏನಾದ್ರು ಬೇಕು ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ, ನಾನು ಡೈರೆಕ್ಟ್ ಆನ್ಸರ್ಸ್ ಲಿಸ್ಟ್ನೇ ನಾನು ಅಲ್ಲಿ ನಿಮಗೆ ಕೊಟ್ಬಿಡ್ತೀನಿ. ಡೈರೆಕ್ಟ್ ಆಗ್ಬೋದು. ಈ ರೀತಿ ನೀವು ಚೆಕ್ ಮಾಡಿಕೊಂಡು ಆ ಆನ್ಸರ್ ಏನು ಬಂದಿದೆ ಅದನ್ನು ನೀವಿಲ್ಲಿ ಹಾಕ್ಬೋದಾಗಿರುತ್ತೆ. ಟೇಕ್ ಯೋರ್ ಓನ್ ಟೈಮ್, ಇಲ್ಲಿ ಯಾರು ಕೂಡ ಕ್ವೆಶನ್ ಮಾಡೋದಿಲ್ಲ. ಐ ಆಮ್ ಸೋ ಸಾರಿ, ಜಸ್ಟ್ ಅ ಮಿನಿಟ್. ಇಲ್ಲಿ ಟೈಮ್ ಲಿಮಿಟ್ಸ್ ಇಲ್ಲ, ಸೊ ಅದರಿಂದ ನಿಮ್ಗೆ ಎಷ್ಟು ಟೈಮ್ ಬೇಕೋ ಅಷ್ಟು ನೀವಿಲ್ಲಿ ತೊಗೊಳ್ಬೋದು. ಜಸ್ಟ್ ಇದೇ ರೀತಿ ಕಾಪಿ ಪೇಸ್ಟ್ ಮಾಡಿ ಬರುವಂಥ ಆನ್ಸರ್ಸ್ಗಳನ್ನ ನೀವಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಹೋಗಬೇಕಾಗಿರುತ್ತೆ ಅಷ್ಟೇ. ಆ ರೀತಿ ಮಾಡಿದ್ರೆ ಇಲ್ಲಿ ನಿಮಗೆ ಎಲ್ಲದಕ್ಕೂ ಆನ್ಸರ್ಸ್ ಸಿಕ್ಬಿಡುತ್ತೆ. ಇನ್ನು ಲಾಸ್ಟ್ ಕ್ವೆಶನ್ ಇದು, ಇದಕ್ಕೂ ಕೂಡ ಜಸ್ಟ್ ಹೀಗೆ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿಬಿಟ್ಟು ನಾನು ನಿಮಗೆ ಆನ್ಸರ್ಸ್ನ ತೋರಿಸ್ತೀನಿ. ನೆಕ್ಸ್ಟಿಂದ ನಾನು ಕಾಪಿ ಮಾಡಿ ತೋರಿಸಲ್ಲ, ಡೈರೆಕ್ಟ್ ಆನ್ಸರ್ಸ್ನ ಕೊಡ್ತಾ ಹೋಗ್ತೀನಿ. ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಬೋದು. ನೀವು ಒಂದ್ಸಲ ನೋಡ್ಕೊಂಡ್ಬಿಡಿ ಏನೇನು ಆನ್ಸರ್ಸ್ ಇದೆ ಅಂತ. ಸೇಮ್ ಆ್ಯಸ್ ಇಟ್ ಈಸ್ ನೀವು ಇಲ್ಲಿ ಅಲ್ಲಿ ಆನ್ಸರ್ ಕೂಡ ಮಾಡ್ಬೋದು. ನಿಮಗೆ ಗೊತ್ತು, ನಾನು ಚಾಟ್ ಜಿ ಪಿ ಟಿ ಯೂಸ್ ಮಾಡಿ ಇಲ್ಲಿ ನಿಮಗೆ ತೋರಿಸಿದ್ದೀನಿ. ಸೊ ಅದರದೇ ಆನ್ಸರ್ಸ್ ಕರೆಕ್ಟಾಗಿರುತ್ತೆ, ಅದನ್ನು ನೀವು ಇಂಪ್ಲಿಮೆಂಟ್ ಕೂಡ ಮಾಡ್ಬೋದು. ಅದಾದಮೇಲೆ ಇಲ್ಲಿ ನಿಮಗೆ ನೆಕ್ಸ್ಟ್ ಸಾರ್ಟ್ ಆಫ್ ಕ್ವೆಶನ್ಸ್ಗಳು ಇಲ್ಲಿ ಸ್ಟಾರ್ಟ್ ಆಯಿತು. ನಾನು ಎಲ್ಲದಕ್ಕೂ ಇಲ್ಲಿ ಕೂಡ ಆನ್ಸರ್ನ ಸರ್ಚ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ಆಗ ನೀವು ಡೈರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡ್ಕೊಬೋದಾಗಿರುತ್ತೆ.
ಇನ್ನು ಸೆಕೆಂಡ್ ಸೆಟ್ ಆಫ್ ಕ್ವೆಶನ್ಸ್ಗಳಿಗೆ ಆನ್ಸರ್ಸ್ಗಳಿದಾಗಿರುತ್ತೆ. ನಾನಿಲ್ಲಿ ತೋರಿಸ್ಬಿಟ್ಟಿದ್ದೀನಿ. ನಿಮಗೆ ಕ್ವೆಶನ್ ಹಿಂದೆ ಮುಂದೆ ಆಗಿ ಬಂದರೂ ಕೂಡ ನೀವು ಕರೆಕ್ಟಾಗಿ ಆನ್ಸರ್ಸ್ನ ಮಾಡ್ಬೋದು. ಸೊ ಕ್ವೆಶನ್ಸ್ನ ನೋಡಿ ಇಲ್ಲಿ ಆನ್ಸರ್ನ ಮಾಡಿ. ನಾನು ಕರೆಕ್ಟ್ ಆಗಿರೋ ಆನ್ಸರ್ಸ್ನ ಇಲ್ಲಿ ಹಾಕಿದ್ದೀನಿ ಚಾಟ್‌ಜಿಪಿಟಿ ಯೂಸ್ ಮಾಡಿಕೊಂಡು. ಸೊ ನೀವು ಕೂಡ ಇದನ್ನು ಇಂಪ್ಲಿಮೆಂಟ್ ಮಾಡ್ಕೊಬೋದು. ಈ ಎಲ್ಲ ಆನ್ಸರ್ಸ್ನ ಕೊಟ್ಟಾದ್ಮೇಲೆ ಜಸ್ಟ್ ಕಂಟಿನ್ಯೂ ಅನ್ನೋದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಇನ್ನೊಂದು ಸೆಟ್ ಆಫ್ ಕ್ವೆಶನ್ಸ್ ಬರುತ್ತೆ. ಅದಕ್ಕೂ ಕೂಡ ನಾನು ಆನ್ಸರ್ಸ್ನ ನಿಮಗೆ ಕೊಟ್ಬಿಡ್ತೀನಿ. ಆ್ಯಸ್ ಇಟ್ ಈಸ್ ಹಾಕ್ಬೋದು. ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಕೇಳ್ತದೆ. ಸೊ ಇಲ್ಲಿ ನೀವೇನು ಮಾಡಬೇಕು ಅಂದರೆ ಸಕ್ಸಸ್ ಥ್ಯಾಂಕ್ ಯು ಫಾರ್ ಯರ್ ಕಂಪ್ಲೀಷನ್ ಅಪ್ಲೈಯಿಂಗ್ ಸ್ಟೇಟ್ ನೆಕ್ಸ್ಟ್ ಯು ಮಸ್ಟ್ ಕಂಪ್ಲೀಟ್ ಅಸೈನ್ಮೆಂಟ್ಸ್ ಟು ದಿಸ್ ಪ್ಲಾಟ್ಫಾರ್ಮ್ ಪ್ಲೀಸ್ ಚೆಕ್ ದ ಕ್ರಿಯೇಟ್ ಅಕೌಂಟ್ ಬಟನ್ ಕ್ರಿಯೇಟ್ ಅ ಪ್ಲಾಟ್ಫಾರ್ಮ್. ಓಕೆ, ಸೊ ಕ್ರಿಯೇಟ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗಿರುತ್ತೆ. ನಿಮಗೆ ಅದು ಇನ್ನೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ನೀವು ಇಲ್ಲಿ ಅದೊಂದು ಅಕೌಂಟ್ನ ಕ್ರಿಯೇಟ್ ಮಾಡಬೇಕಾಗಿರುತ್ತೆ. ಕ್ರಿಯೇಟ್ ಮಾಡಿ ಕಂಟಿನ್ಯೂ ಅನ್ನೋದು ಕೊಡಬೇಕಾಗಿರುತ್ತೆ. ಇಲ್ಲಿ ಸ್ವಲ್ಪ ಲೋಡ್ ಆಗುತ್ತೆ, ವೆಯ್ಟ್ ಮಾಡಬೇಕು. ಓಕೆ, ಇಲ್ಲಿ ಲೋಡ್ ಬಂದ ಮೇಲೆ ಇಲ್ಲಿ ನಿಮಗೆ ಅವರ ಅಕೌಂಟ್, ಇಲ್ಲಿ ನೀವೊಂದು ಅಕೌಂಟ್ನ ಕ್ರಿಯೇಟ್ ಮಾಡಬೇಕಾಗಿರುತ್ತೆ. ಅಕ್ಸೆಪ್ಟ್ ಅಂತ ಕೊಡಿ. ಇಲ್ಲಿ ನೀವು ಲೈಕ್ ಸೈನ್ಸ್ಗಳನ್ನ ಹಾಕಬೇಕು, ಪಾಸ್ವರ್ಡ್ನ ಕ್ರಿಯೇಟ್ ಮಾಡಬೇಕಾಗಿರುತ್ತೆ. ಕನ್ಫರ್ಮ್ ಪಾಸ್ವರ್ಡ್ನ ಕೊಟ್ಟು ಕಂಪ್ಲೀಟ್ ದ ಸೈನ್ ಅಪ್ ಅಂತ ನೀವು ಕ್ಲಿಕ್ನ ಮಾಡಬೇಕು. ನಾನಿಲ್ಲಿ ಪಾಸ್ವರ್ಡ್ನ ಕೊಟ್ಟು ನಿಮ್ಗೊಂದ್ಸಲ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ಸೈನ್ ಅಪ್ ಅಂತ ಕೊಟ್ಮೇಲೆ ನಿಮ್ಗೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಸೊ ಎಲ್ರಿಗೂ ಕೂಡ ನೀವು ಅಕ್ಸೆಪ್ಟ್ ಮಾಡಿ ನೆಕ್ಸ್ಟ್ ಅಂತ ಕೊಡಬೇಕಾಗಿರುತ್ತೆ. ಅದಾದಮೇಲೆ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಚೆಕ್ಕಿಂಗ್ ಇನ್ಫಾರ್ಮೇಷನ್ಸ್ ಹೋಗುತ್ತೆ. ಸೊ ಇಲ್ಲಿ ನೀವು ಸ್ವಲ್ಪ ವೆಯ್ಟ್ ಮಾಡಬೇಕು, ಅದು ಲೋಡ್ ಆಗೋವರೆಗೂ. ಲೋಡ್ ಆದಮೇಲೆ ಎಂಗೇಜ್ ಅಕೌಂಟ್ ಸೆಟಪ್ ಹಾಕ್ಬಿಡುತ್ತೆ. ಸೊ ಜಸ್ಟ್ ಇಲ್ಲಿ ಸೇವ್ ಅಂತ ಕೊಟ್ಕೊಂಡಿರಿ ಫಾರ್ ಸೇಫರ್ ಸೈಡ್. ಸೊ ಈ ರೀತಿಯಾದಂಥ ಇಂಟರ್ಫೇಸ್ಗಳು ನಿಮಗೆ ಬರಬೇಕು. ಇಲ್ಲಿ ಇದೆಲ್ಲ ಆದಮೇಲೆ ಸ್ಟಾರ್ಟ್ ಯುವರ್ ಅಂತ ಕೊಡಬೇಕು. ಸೊ ಇಲ್ಲಿ ನೀವು ಲಾಗಿನ್ ಆಗೋದಕ್ಕೆ ಕೇಳುತ್ತೆ, ಜಸ್ಟ್ ಲಾಗಿನ್ ಆಗ್ಬೋದು. ಡೈರೆಕ್ಟಾಗಿ ಅದೇ ಪಾಸ್ವರ್ಡ್ ಮತ್ತು ಇದು ತೊಗೊಳುತ್ತೆ. ಇಲ್ಲಿ ನೋಡಿದ್ರೆ ನಿಮ್ಮ ಅಪ್ಲಿಕೇಶನ್ ಪ್ರೋಸೆಸ್ ಅಥವಾ ನಿಮ್ಮ ಪ್ಲ್ಯಾಟ್ಫಾರ್ಮ್ ಏನಿದೆ ಈ ಆ್ಯಪಲ್ಲಿ ಅಥವಾ ಈ ಪ್ಲ್ಯಾಟ್ಫಾರ್ಮಲ್ಲೇ ನೀವು ಕೆಲಸನ ಮಾಡುವಂಥದ್ದು. ಅಲ್ಲಿ ನಿಮ್ಮ ಅಪ್ಲಿಕೇಶನ್ ಪ್ರೋಸೆಸ್ ಕಂಪ್ಲೀಟ್ ಆಗಿ ಅಸೈನ್ಮೆಂಟ್ ಕಂಪ್ಲೀಟ್ ಆಗ್ತಿದ್ದಾಗೆ ನೀವು ಇಲ್ಲಿಂದ ಕೆಲಸ ಮಾಡ್ಬೋದಾಗಿರುತ್ತೆ. ನೀವಿಲ್ಲಿ ನೋಡ್ಬೋದು ಯಾವ ರೀತಿಯಾದಂಥ ಸ್ಟೆಪ್ಸ್ಗಳಿದೆ ಅಥವಾ ಫೀಚರ್ಸ್ ಇದೆ ಅಂತ. 10 ಮಿನಿಟ್ಸ್ದು ಇರುತ್ತೆ, 45 ಮಿನಿಟ್ಸ್ದು ಇರುತ್ತೆ, 1 ಅವರ್ದು ಇರುತ್ತೆ. ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಬೋದಾಗಿರುತ್ತೆ. ಸೊ ಇಲ್ಲಿ ನಿಮಗೆ ಯಾವ ಪ್ರಾಜೆಕ್ಟ್ ಬೇಕೋ ಅದನ್ನು ನೀವೇ ಸೆಲೆಕ್ಟ್ ಮಾಡ್ಕೊಬೋದಾಗಿರುತ್ತೆ. ಸೊ ಈ ರೀತಿಯಾಗಿ ನೀವಿಲ್ಲಿ ಕ್ರಿಯೇಟ್ನ ಮಾಡ್ಕೊಬೇಕಾಗಿರುತ್ತೆ. ಅದಾದಮೇಲೆ ವಾಪಸ್ ಈ ಫಾರ್ಮ್ಗೆ ಬಂದು ಇಲ್ಲಿ ಕಂಟಿನ್ಯೂ ಅನ್ನೋದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಸೊ ಈ ಸ್ಟೆಪ್ ತುಂಬ ಇಂಪಾರ್ಟೆಂಟ್. ಅಲ್ಲಿ ಕಂಪ್ಲೀಟ್ ಆಗ್ತಿದ್ದಾಗೆ ನೀವು ಬ್ಯಾಕ್ಔಟ್ ಆಗೋ ಆಗಿಲ್ಲ, ಕಂಪ್ಲೀಟ್ ಮಾಡ್ಕೊಬೇಕು. ಅದಾದಮೇಲೆ ಗೋ ಟು ಜಾಬ್ ಓಪನಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಅದು ಡೈರೆಕ್ಟಾಗಿ ನಿಮಗೆ ಯಾವುದೆಲ್ಲ ಜಾಬ್ಸ್ಗಳಿದೆ ಅದನ್ನು ನಿಮಗೆ ಶೋ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು ಡೇಟಾ ಪೆಂಡಿಂಗ್ ಇರೋದೆಲ್ಲ ಇದೆ. ನೀವು ಯಾವ್ದು ಬೇಕೋ ಆ ಜಾಬ್ಸ್ಗಳನ್ನ ಇಲ್ಲಿ ನೀವು ಸರ್ಚ್ ಮಾಡ್ತಾ ನೀವು ಇಲ್ಲಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ಬೋದು. ಇಲ್ಲಾಂದರೆ ಡೈರೆಕ್ಟಾಗಿ ಇಲ್ಲಿ ಬಂದು ನೀವು ಸ್ಟಾರ್ಟ್ ಮಾಡ್ತಾ ಹೋಗ್ಬೋದು. ಇಲ್ಲಿ ನಿಮಗೆ ಕರೆಕ್ಟಾಗಿ ನಿಮ್ಮ ಅಸೈನ್ಮೆಂಟ್ಸ್ ಹೇಗಾಗಿದೆ ಏನು ಅನ್ನೋದೆಲ್ಲ ನಿಮ್ಗೆ ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಅಥವಾ ನೀವೇನಾದ್ರು ರೀಟ್ರೈ ಮಾಡಬೇಕು ಟಾಸ್ಕ್ಗಳನ್ನ ಅಂದರೂ ಕೂಡ ಇಲ್ಲಿಂದ ರೀಟ್ರೈ ಕೂಡ ಮಾಡ್ಬೋದು. ಸೊ ಇದಿಷ್ಟು ಅಪ್ಲೈ ಮಾಡೋದು ಹೇಗೆ, ನಿಮಗೆ ಹೇಗೆ ಕಾಲ್ಸ್ಗಳು ಬರುತ್ತೆ ಅಥವಾ ನೀವು ಹೇಗೆ ಅಸೈನ್ಮೆಂಟ್ಸ್ನ ಕಂಪ್ಲೀಟ್ ಮಾಡ್ಬೋದು ಅನ್ನೋ ಕಂಪ್ಲೀಟ್ ಸ್ಟೆಪ್ ಆಗಿದೆ. ಇದಾದಮೇಲೆ ನಿಮಗೆ ನೀವು ಕೊಟ್ಟಿರೋ ಅಂಥ ಕಾಂಟ್ಯಾಕ್ಟ್ ನಂಬರ್ಗೆ HR ಕಡೆಯಿಂದ ಕಾಲ್ಗಳು ಬಂದು ಕೂಡ ನಿಮಗೆ ಅಪ್ಲಿಕೇಶನ್ಸ್ನ ಕೊಡ್ತಾರೆ. ಇಲ್ಲಾಂದರೆ ಜಸ್ಟ್ ಇಲ್ಲಿ ಪ್ರಾಜೆಕ್ಟ್ಸ್ಗಳ ಮೇಲೆ ಕ್ಲಿಕ್ನ ಮಾಡಿ ಇರುವಂಥ ಪ್ರಾಜೆಕ್ಟ್ಸ್ಗಳಿಗೆ ನೀವು ಸೊ ಇದಿಷ್ಟು ಹೇಗೆ ಅಪ್ಲೈನ ಮಾಡಬೇಕು, ಪ್ರಾಜೆಕ್ಟ್ಸ್ಗಳೆಲ್ಲಿ ಸರ್ಚ್ ಮಾಡಬೇಕು ಅನ್ನೋ ಇನ್ಫಾರ್ಮೇಷನ್ ಆಗಿತ್ತು. ನಿಮ್ಗೆ ಇದಾದಮೇಲೆ ಇಮೇಲ್ಗಳಲ್ಲೂ ಕೂಡ ಪ್ರಾಜೆಕ್ಟ್ಸ್ ಬರ್ತಾ ಇರುತ್ತೆ. ಅವ್ರು ನಿಮಗೆ ವಾಟ್ಸಪ್ ಅಥವಾ ಕಾಂಟ್ಯಾಕ್ಟ್ ಮಾಡಿ ಕೂಡ ಪ್ರಾಜೆಕ್ಟ್ಸ್ನ ಕೊಡ್ತಾರೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡಿದ ಒಂದು ಲೈಕ್ನ ಮಾಡಿ, ಕೆಲಸ ಹುಡುಕ್ತಿರುವಂಥ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬಲ್ಲ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.